ಈ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಈ ವಿಡಿಯೋದ ಎರಡು ಪಾರ್ಟ್ಗಳನ್ನ ಮುಂಚೆ ಹಾಕಿದ್ದೀವಿ. ನಿನ್ನೆ ಒಂದು ಪಾರ್ಟು, ಮೊನ್ನೆ ಒಂದು ಪಾರ್ಟು. ಯಾರ್ಯಾರು ಅವೆರಡು ಪಾರ್ಟನ್ನು ನೋಡಿಲ್ಲ, ಅವೆರಡು ಪಾರ್ಟ್ಗಳನ್ನ ನೋಡ್ಕೊಂಬಂದು ಈ ವಿಡಿಯೋ ನೋಡಿ, ನಿಮಗೆ ಸ್ಟೋರಿ ಏನು ಅಂತ ಅರ್ಥ ಆಗುತ್ತೆ. ಅತ್ತೆ, ಖಾರ ಮಂಡಕ್ಕಿ ಚೆನ್ನಾಗಿದಾವೇನತ್ತೆ? ಹ್ಞೂ ಕಣೆ, ಬೋಲ್ ಚೆನ್ನಾಗಿ ಮಾಡಿದ್ಯಾ. ನೋಡು, ಎಲ್ಲಿ ಕಲ್ತ್ಕೊಂಡು ಹಿಂಗ್ ಮಾಡೋದ? ನಾನು ಎಂದೆಂದು ಹಿಂಗ್ ಮಾಡಿರ್ಲಿಲ್ಲಮ್ಮ. ಚೆನ್ನಾಗಿ ಮಾಡಿದ್ಯ ಹೇಳು. ಖಾರವಾಗಿ ಚೆನ್ನಾಗದಾವೆ ಈ ಸೋಳಿಗೆ ಹಾಕೊಂಡು ತಿಂಬಕ್ಕೆ. ಇನ್ನೆಲ್ಲಿ ಕಲ್ತ್ಕೊಂಬನತ್ತೆ? ನಮ್ಮನೆ ಹೇಳ್ಕೊಟ್ಟಿರೋದು. ನಮ್ಮನೆಗೆ ಮಾಡ್ತಿತ್ತಲ್ಲ ಯಾವಾಗನ, ಅವಾಗ ನೋಡಿ ಕಲ್ತ್ಕೊಂಡಿದೀನಿ ಅಷ್ಟೇನೆ. ಹೆಂಗೋ ಬಿಡಮ್ಮ, ನೀನ್ ತವ್ರ ಮನೆಗೆ ಎಲ್ಲ ಕಲ್ತ್ಕೊಂಬಂದಿದ್ಯಾ. ಅಡ್ಗೆ ಪಡ್ಗೆ ಎಲ್ಲಾನ ಚೆನ್ನಾಗಿ ಮಾಡ್ತೀಯಮ್ಮ. ಹೆಂಗೋ ನಿನ್ನಂತ ಸೊಸೆ ಪಡಿಬೇಕಂದ್ರೆ ನಾನು ಅದೃಷ್ಟ ಮಾಡಿದ್ದೆ ಅನ್ಸುತ್ತೆ. ಅಯ್ಯೋ ಬಿಡಿ ಅತ್ತೆ, ನನ್ನ ಯಾಕೆ ಅಷ್ಟೊಂದು ಹೊಗಳುತ್ತೀರ? ನೀವು ಅಷ್ಟೇನೆ, ನಮ್ಮ ಅಮ್ಮನ ತರಾನೇ ಎಲ್ಲ ಹೇಳ್ಕೊಡ್ತೀರ. ಯಾತನ ಗೊತ್ತಿಲ್ಲದ ನಿಮ್ಮಂತ ಅತ್ತೆ ಪಡೆಯಕ್ಕೂ ನಾನು ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ಇದೇನಪ್ಪ ಇದು? ಅತ್ತೆ ಸೊಸೆ ಒಳ್ಳೆ ತಾಯಿ ಮಗಳು ಕೂಕೊಂಡು ಮಂಡಕ್ಕಿ ತಿಂತಾ ಇದಾರೆ ಇಬ್ರು ಮಾತಾಡ್ಕೊಂಡು. ಅದ್ರಾಗ ಇಬ್ರು ಹೊಗಳ್ತಾ ಇದಾರೆ. ನಿಮ್ಮಂತ ಅತ್ತೆ ಪಡಿಬೇಕಂದ್ರೆ ಪುಣ್ಯ ಮಾಡಿದ್ದೆ ಅಂತ ಸೊಸೆ ಅಂತಾಳೆ, ನಿನ್ನಂತ ಸೊಸೆ ಪಡಿಯಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂತ ಅತ್ತೆ ಅಂತಾಳೆ. ಅಲ್ಲ ಈ ಲಸ್ಮಕ್ಕ ಅಲ್ಲಿ ನೋಡಿರೆ ನೊಣ ಬಿದ್ದಿತ್ತು ಕಾಪೆಕ್ಕೆ, ಅತ್ತೆನೆ ಗುದ್ದಾಡ್ತಿದ್ರು. ಗೌರಮ್ಮನ ಸೊಸೆನು ಅಂತ ಹೇಳಿಳು. ಅವಳೇನ್ ಸುಳ್ಗಿಲ್ ಹೇಳಿಳ, ಏನ್ ಸುಡ್ಗಾಡು? ಏನಾಗ್ಲಿ, ಇಲ್ಗನ ಬಂದಿದ್ದೀನಲ್ಲ ಇವ್ರ ಮಂತಕ್ಕೆ. ಅವಳನ್ನ ಕೇಳೋಣ ಹೇಳು. ಗೌರಮ್ಮನ ಹೇಳ್ತಾಳೆ, ಅದೇನ್ ಗುದ್ದಾಡಿದ್ರೋ ಏನೋ ಲಸ್ಮಕ್ಕ ನನಗೆ ಸುಳ್ಳು ಹೇಳಿಳ ಅಂತ ಗೊತ್ತಾಗುತ್ತೆ. ಬಾರಿ ಗುಂಡಮ್ಮ, ಯಾಕೆ ಅಲ್ಲಿ ತಕ ಬಂದು ಅಲ್ಲೇ ನಿಂತ್ಕೊಂಡಿದ್ಯಾ? ಬಾ ಕುಕ, ಬಾ ಮಂಡಕ್ಕಿ ತಿನ್ಬಾ. ಏನು ಇಲ್ಲ ಕಣೆ ಗೌರಮ್ಮ, ನಾನ್ ಸುಮ್ನೆ ಬಂದೆ ಇತ್ಲಾಗೆ. ಮಂತ ಕುಕೊಂಡು ಬೇಜಾರಾತು, ಅದಕ್ಕೆ ಬಂದೆ ಒಂದ್ ಸಣ್ಣ ಹೊತ್ತಿತ್ಲಾಗೆ. ಬಾರಕ್ಕ ಗುಂಡಕಯ್ಯ, ಬಾ ಕುಕ, ಬಾ ಮಂಡಕ್ಕಿ ತಿನ್ಬಾ ನೀನು ಒಂದೇಡ. ಏನ್ ಬೇಡ ಕಣಮ್ಮ, ನಮ್ಮ ಮನೆಗೂ ಉರ್ದಿಕ್ಕಿದ್ಲು ನನ್ ಸೊಸೆ. ನೆನ್ನೆ ದಿವಸ ಅವೇ ಇದ್ವು, ಒಂದೆರಡು ತಿಂದೆ. ಏನು ಬೇಡ, ಸ್ಯಾನೆ ವಸ್ತು ತಿಂದ್ರೆ ಒಟ್ಟು ಗ್ಯಾಸ್ಟ್ರಿಕ್ ಆದಂಗಾಗುತ್ತೆ, ಒಟ್ಟುಬ್ರು ಬಂದಂಗಾಗುತ್ತೆ. ಏನ್ ಪರವಾಗಿಲ್ಲ ಕುಕ್ಕಳೆ ಗುಂಡಮ್ಮ, ನಮ್ಮ ಮನೆಗಳ ಒಂದೆರಡು ತಿನ್ನು, ಏನಾಗಲ್ಲ. ಏನಂಗೆ ಏನ್ ನಾವೇ ನಿಮ್ಮಂತಕ್ಕೇನ್ ಬರಲ್ಲಮ್ಮ ಮಾತಾಡ್ತೀಯಮ್ಮ. ಕುಕ್ಕ ಒಂದೆರಡು ತಿನ್ನು, ಏನಾಗಲ್ಲ. ಬೇಡ ಕಣಕ, ಇವಾಗಿನ ತಿಂದ್ ಬಂದೆ ನೋಡು, ಆಳೆ ಹೊಟ್ಟೆ ತುಂಬ್ದಂಗಾಗೈತೆ. ತಿರ್ಗೊಡ್ ಮೇಲೆ ತಿಂದ್ರೆ ಹೊಟ್ಟೆ ಕೆಟ್ಟಂಗಾಗಿ ಹಗಲಾಗಲನ ಊಸು ಹೋಗ್ತವೆ, ಟರೋ ಬುರ್ರೋ ಅಂತಾನ. ಅದು ಕೆಟ್ಟು ವಾಸನೆ ಬಡಿತವೆ. ಅದಕ್ಕೆ ಏನು ಬೇಡ, ಕುಕ್ಕಂತೀನಿ ಹೇಳು ಒಂದ್ ಸಣ್ಣ ಹೊತ್ತು. ಸರಿ ಆತಮ್ಮ, ಇನ್ನೇನ್ ಮಾಡಕ್ಕಾಗುತ್ತೆ ತಿಂಬಲ್ಲ ಅಂದ್ರೆ. ಕುಕ್ಕ ಹೋಗಿವಂತೆ, ಏನ್ ಸಮಾಚಾರ ಬಂದಿದ್ದು? ನೋಡಮ್ಮ, ಅತ್ತೆ ಸೊಸೆ ಅಂದ್ರೆ ನಿಮ್ಮಂಗಿರ್ಬೇಕಮ್ಮ. ಇನ್ನು ನೆನ್ನೆಸಿನ ಗುದ್ದಾಡಿದಿರಾ, ಆಲೆ ಇವತ್ ಗನವ ಕುಕೊಂಡು ಅತ್ತೆ ಸೊಸೆ ತಾಯಿ ಮಗಳು ಕುಕ್ಕಣಿದ್ರ ಮಾತಾಡ್ಕೊಂಡು. ನಿನ್ ಸೊಸೆನೆ ಸರಿ ಕಣೆ ಗೌರಮ್ಮ. ನೋಡು, ನೆನ್ನೆಸಿನ ಗುದ್ದಾಡಿದಿರಾ, ಆಲೆ ಇವತ್ತು ಹೆಂಗ್ ನಗ್ನಗ್ತಾ ಮಾತಾಡ್ತಾ ಇದೀರಾ. ನನ್ ಸೊಸೆನು ಒಯ್ದಾಳೆ, ಏನಾನ ಒಂದ್ ಮಾತು ಅಂಬಕ್ಕಿಲ್ಲ. ಒಂದ್ ವಾರಗಟ್ಲೆನೆ ಮಾತಾಡ್ಸೋದೇ ಇಲ್ಲ, ಯಾತನ ಉಂಬಕ್ ಪಂಬಕ್ಕೂ ತೊಂದಿಕ್ಕದೇ ಇಲ್ಲ. ಇದ್ರೆ ನಿನ್ನಂತ ಸೊಸೆ ಇರ್ಬೇಕಂತ ತಾಯಿ. ಇದ್ಯಾಕೆ ಗುಂಡಮ್ಮ, ನಿನ್ಗೇನ್ ತಲೆಗಿಲೆ ಕೆಟ್ಟೈತೆ? ನಿನ್ಗೆ ಯಾರು ಹೇಳಿ ನಾವು ಗುದ್ದಾಡಿದೀವಿ ಅಂತನ? ನೆನ್ನೆ ಸಾಕ ಗುದ್ದಾಡಿರಂತೆ ಎದ್ದ ಕಾಪಿ ಕುಡಿಬೇಕಾರೆ ಯಾತ ನೋಡೋಣ ಯಾತ ಬಿದ್ದಿತ್ತಂತೆ ನಿನ್ ಲೋಡ್ತಕ್ಕೆ. ನೀನ್ ಅದಕ್ಕೆ ನಿನ್ ಸೊಸೆನ್ ಬೈತಿದ್ದಂತೆ. ಗುಂಡಮ್ಮ, ನಿನ್ನಂತಳೆ ಇರ್ಬೇಕು ಕಣೆ. ಚೆನ್ನಾಗಿರ ಅತ್ತೆ ಸೊಸೆನು ಜಗಳ ಆಡಂಗ್ ಮಾಡ್ತೀರಾ. ನಾವ್ ಯಾವಾಗ ಗುದ್ದಾಡಿದ್ವಿ? ನಿನ್ಗೆ ಯಾರು ಹೇಳಿದ್ರು ನಾವು ಗುದ್ದಾಡಿದ್ವಿ ಅಂತನ? ಮತ್ತೆ ಆ ಲಸ್ಮಕ್ಕ ಹೇಳ್ತಿದ್ಲು, ನೆನ್ನೆ ಸಹ ಅಳ್ದಾಕ್ ಹೋಗಿದ್ವಿ ಬಟ್ಟೆ ಒಗ್ಯಾಕಂತಾನ, ಅವಾಗ ಅಂತಿದ್ಲಪ್ಪ. ಗೌರಕ್ಕಯ್ಯನು ಅವಕ್ಕನ್ ಸೊಸೆನು ಗುದ್ದಾಡ್ತಿದ್ರು, ಕಾಪೆಗೆ ಆತ ನೊಣ ಬಿದ್ದಿತ್ತಂತೆ, ಅದಕ್ಕೇನೆ ಬಯೋ ಮಾಡ್ಕೊಂಡ್ ಗುದ್ದಾಡ್ತಿದ್ರು, ಹಂಗೆ ಹಿಂಗೆ ಅಂತ ಹೇಳ್ತಿದ್ಲು ಲಸ್ಮಕ್ಕ. ಹಂಗೇಳಿಲ್ಲ ಅವಳು. ಅವಳು ಯಾಕೆ ಹಂಗೆ ಹೇಳ್ತಾಳೆ? ಅವಳಿಗೇನ್ ಮನ ಮರ್ಯಾದೆ ಐತಾ ಇಲ್ವಾ? ಅವಳೇನ ಸಿಗ್ಬೇಕು, ಸರಿಯಾಗಿ ಅಡ್ರಸ್ತೀನಿ ನೀರು. ಅಲ್ಲ, ಚೆನ್ನಾಗಿರೋ ಅತ್ತೆ ಸೊಸಿಗೂ ತೊಂದಿಕ್ತಾಳೆ ಇವಳು. ಇಂತಾಳೆ ಇರ್ಬೇಕು ಊರಾಗೆ. ಅಲ್ಲ ಕಣ್ ಗುಂಡಕಯ್ಯ, ನಾವ್ ಯಾವಾಗ ಗುದ್ದಾಡಿವಂತೆ? ಅಲ್ಲ, ಇಲ್ಲದ್ದೆಲ್ಲ ಯಾಕೆ ಕೇಳ್ಕೊಂಬತ್ತಾಳ ಲಸ್ಮಕ್ಕ? ಅವಳಿಗೇನೇನೇನು ಕ್ಯಾತ ಇಲ್ವೇ ಮಾಡಕ್ಕೆ? ಯಾತನು ಬರೇ ಇಂತ ತಂದಿಕ್ಕಿ ತಮಾಷೆ ನೋಡ ಅಂತವೇನು ಅವಳಿಗೆ ಕೆಲ್ಸ ಇರೋದು? ಸಿಕ್ಕಿದ್ರೆ ಏನಿಲ್ಲ, ಇಲ್ಲ ಚಟ್ನಿ ಮಾಡ್ತಿತ್ತೆ ಅವಳನ್ನ. ಅಲ್ಲ ನೋಡು, ನಾನು ನಮ್ಮ ಅತ್ತೆನ ಎಷ್ಟ್ ಚೆನ್ನಾಗಿದೀವಿ, ಇಲ್ದೇ ಇರೋರ್ಗೆ ಜಗಳ ತಂದಿಕ್ಕಕ್ ನೋಡ್ತಾಳೆ ಇಲ್ಲದ್ದೆಲ್ಲ ಹೇಳಿ. ಎಲ್ಲ ಲಸ್ಮಕ್ಕ, ಅಲ್ಲ ನಾನು ಏನೋ ಅವಳು ಹೇಳೋದ್ ಕೇಳಿರೆ ನಿಜವಾಗ್ಲೂ ಗುದ್ದಾಡಿರಿ ಏನೋ ಅಂತ ಅನ್ಕೊಂಡಿದ್ದೆ. ಅದು ಅಲ್ದೆ ಯಾತ ದೊಡ್ಡ ವಿಷಯ ಇರ್ಬೇಕೇನ? ಎಂದು ಗುದ್ದಾಡ್ತಿರ್ಲಿಲ್ವಲ್ಲ, ಅವ್ರು ಯಾಕೆ ಗುದ್ದಾಡಿರು? ಏನೋ ದೊಡ್ಡ ವಿಷಯ ಇರ್ಬೇಕೇನೋ ಅಂತ ನಾನ್ ಕೇಳೋಣ ಅಂತಾನ ಅವಳ ಬಟ್ಟೆ ಎಲ್ಲ ಒತ್ಕೊಂಡು ಹೋಗಿ ನಾನೇ ಒಕ್ಕೊಟ್ಟಿದೀನಿ. ನೊಣ ಬಿದ್ದಿತ್ತು, ಜಗಳ ಆಡಿರು ಅದಕ್ಕೆ ಅಂತಾನ ಸುಳ್ಳು ಹೇಳೋರಂಗಾರೆ. ಇರು, ಅವಳಿಗೆ ಸರಿಯಾಗಿ ಮಾಡ್ತೀನಿ. ಅಲ್ಲ, ಇದ್ರ ಜೊತೆಗೆ ಇನ್ನ ಒಂದಿಟ್ಟು ಯಾತ ಸೇರಿಸಿ ಹೇಳಿ ಈ ಅತ್ತೆ ಸೊಸೆಯರ ಹತ್ರ ಸರಿಯಾಗಿ ಮಂಗಳಾರತಿ ಮಾಡ್ತೀನಿ ಅಲ್ಲಸ್ ಮಕ್ಕಳಿಗೆ. ಇನ್ನೆಂದೆಂದು ಈ ಗುಂಡಜಿ ತಂಟಿಗೆ ಬರಬಾರ್ದು.
ಅಷ್ಟೇ ಅಲ್ಲ ಕಣೆ ರತ್ನಮ್ಮ, ನಿನ್ನೂ ಬೈಕೆಂಡ್ಲು. ನಿನಗ್ ಗಯ್ಯಾಳಿ ಅಂತೆ, ಬಾಜಾರಿ ಅಂತೆ. ಅದ್ಕೇನೆ ನಿನ್ನಂತಾಳ ಕಟ್ಕೊಂಬಂದ್ಲು ಆ ಗೌರಮ್ಮ. ಅದ್ಕೇನೆ ಅತ್ತಿಗೊಂದು ಮುದ್ದೆ ಇಕ್ಕಲ್ಲ, ಯಾವಾಗ್ಲೂ ಗುದ್ದಾಡ್ತಿರ್ತಾಳೆ. ಅತ್ತವ್ರ ಮನೆಯವ್ರು ನೋಡಿದ್ರೆ ತೀರ್ಕೊಂಡ್ ತಿಮ್ಮಂಗ ಇದಾರೆ. ಇಲ್ಲಿ ಬಂದ್ ಹಂಗೇನೆ ಜಾಂಬ ಬಂದೈತ ಅವಳಿಗೆ, ಹಂಗೆ ಹಿಂಗೆ ಅಂತಿದ್ಲು ನಿನ್ನ. ಇದೇನಕ್ಕ ಹಿಂಗೆ ಹೇಳ್ತಾ ಇದ್ಯಾ? ಹಿಂಗೆಲ್ಲ ಅನ್ಲೆ ನನ್ ಬಗ್ಗೆನ? ನಡಿ ನೋಡೋಣ ಅದೇಲಿ. ಅಲ್ಲ ಅವಳು ಇಲ್ಲದ್ದೆಲ್ಲ ಹೇಳ್ಕೊಂಬತ್ತಾಳಲ್ಲ. ಅಲ್ಲ ಅತ್ತೆ ಸೊಸೆ ಗುದ್ದಾಡಿದಾರೆ ಅಂತ ಹೇಳಿದ್ದು ಅಲ್ದೇನೆ ನನ್ನೆಲ್ಲ ಬೈಕೆಂದಾಳೆ, ಗಯ್ಯಾಳಿ ಅವಳು ಇವಳು ಅಂತಾನ. ಅವಳಿಗೆ ಏನ್ ಬೇಕಂತೆ ಕಂಡರ್ ಮನೆ ಸುದ್ದಿ? ನಾನು ನಮ್ಮ ಅತ್ತೆ ಗನವಾಗೈದೀವಿ. ಇಂಥರಿಂದನ ಗುದ್ದಾಡ್ಬೇಕಾಗುತ್ತೆ ನಾವು ಮನೆಯಾಗೆ ಅತ್ತೆ ಸೊಸೆ. ರತ್ನಮ್ಮ, ನಾವು ಹಿಂಗೆ ಬಿಟ್ರೆ ಸರಿ ಆಗಲ್ಲ. ಈ ಲಸ್ಮಕ್ಕ ಏನು ನಾವು ಗುದ್ದಾಡ್ದಿದ್ರು ಏನಿಲ್ಲ, ಆಮೇಲೆ ಇನ್ನೊಂದ್ ದಿವಸ ಗುದ್ದಾಡಂಗ್ ಮಾಡ್ತಾಳೆ. ಅತ್ತಿಗೂ ಸೊಸೆಗೂ ತಂದಿಕ್ಕಿ. ನಿಮ್ಮ ಅತ್ತೆ ಹಿಂಗಂದ್ಲು, ನಿನ್ ಸೊಸೆ ಹಿಂಗಂದ್ಲು ಅಂತೇಳಿ ನಮ್ಗೆ ತಂದಿಕ್ ಬಿಡ್ತಾಳೆ. ಸುಮ್ನೆ ಇದ್ದಂಗೆಲ್ಲನ. ನಡಿ ಹೋಗೋಣ ಅವಳ ಮಾತಾಕೆ. ಅವಳನ್ನ ಗ್ರಾಚಾರ ಬಿಡಿಸ್ಬರೋಣ ಇವತ್ತು ಇಬ್ರು ಸೇರ್ಕೊಂಡು. ಹೆಂಗ ನನ್ನ ಐಡಿಯಾ ಚೆನ್ನಾಗಿ ವರ್ಕೌಟ್ ಆಗ್ತೈತೆ. ಇವಾಗ ಈ ಲಸ್ಮಕ್ಕೂ ಬಿಸಿ ಬಿಸಿ ಕಜ್ಜಾಯ ಅತ್ತೆ ಸೊಸೆಯಿಂದ. ನನಗಂತೂ ಹಾಲ್ ಕುಡ್ದಷ್ಟು ಖುಷಿ ಆಗ್ತೈತೆ. ಗುಣಮ್ಮ, ನೀನೇನ್ ಹಂಗ್ ಬಾಯ್ ತೆರ್ಕೊಂಡ್ ಕೂಕೊಂಡಿದ್ಯಾ? ಬಾ ಹೋಗೋಣ ಲಸ್ಮಕ್ಕರ್ ಮಂತಕ್ಕೆ. ಅವಳಿಗೆ ಗ್ರಾಚಾರ ಬಿಡಿಸ್ತೀವಿ ಇವತ್ತು. ನಾನ್ ಯಾಕಾಕ, ನಡೀರಿ ನೀವ್ ಹಂಗೆ ಮುಂದೆ ಬತ್ತೀನಿ ನಾನು. ಆಮೇಲೆ ನಾನ್ ನಿಮ್ ಜೊತೆಗೆ ಬಂದ್ರೆ ಆಮೇಲೆ ನಾನೇ ಹೇಳಿದೀನಿ ಅಂತ ಅನ್ಕೊಂತಾಳೆ. ನನ್ನ ಹೆಸರು ಹೇಳ್ಬೇಡ್ರಿ ಅಲ್ಲಿ, ಯಾರ ಹೇಳಿರು ಅಂತಾಳೆ. ಸರಿಯಾಗಿ ಉಗಿರಿ ಅವಳಿಗೆ. ಉಗಿಯೋದಲ್ಲ, ನಾಲ್ಕು ಬಿಸಿ ಬಿಸಿ ಕಜ್ಜಾಯ ಕೊಡ್ರಿ. ಹಂಗಾದ್ರೆ ಅವಳು ಬುದ್ಧಿ ಕಲ್ತ್ಕೊಂಬೋದು. ಸುಮ್ನೆ ಬಾಯಿ ಮಾತ್ನಾಗ ಹೇಳಿರಿ, ಅವಳೇನ್ ಬುದ್ಧಿ ಕಲ್ತ್ಕೊಂಬಳಲ್ಲ ಹೆಂಗ್ಸು. ಕಣ್ಗುಣಕಯ್ಯ, ಅದೇನ ಸರಿ. ಆ ಲಸ್ಮಕ್ ನಂತರ್ಗೆ ಬರೀ ಬಾಯಿ ಮಾತ್ನಾಗೆ ಬೈದ್ರೆ ಸರಿಯಾಗಲ್ಲ. ಬಿಸಿ ಬಿಸಿ 4 ಕಜ್ಜಾಯ ಕೊಡ್ಬೇಕು ಸರಿಯಾಗಿ. ಆವಾಗ್ಲೇ ಅವಳಿಗೆ ಬುದ್ಧಿ ಕಲ್ತ್ಕೊಂಬೋದು. ಇನ್ನೊಂದ್ ದಿವಸ ಇಂಥ ತರ್ಲೆ ಎಲ್ಲ ಮಾಡ್ಕೊಂಬರಲ್ಲ ಊರ್ ತುಂಬಾನ ಇಲ್ಲದ್ದೆಲ್ಲ ಹೇಳ್ಕೊಂಡು. ಸರಿ ಸರಿ, ಇನ್ಯಾಕ್ ತಾಡ ಇಲ್ಲೇ ನಿಂತ್ಕೊಂಡು ಯಾಕೆ ಮಾತಾಡ್ತೀರಾ? ನಡೀರಿ ಲಸ್ಮಕ್ಕರ್ ಮಂತಾಕೆ. ನಡೀರಿ ನೀವ್ ಹಂಗೆ, ನಾನು ಹಿಂದ್ ಬತ್ತೀನಿ. ಹಿಂದು ಆನಂದನ ತಾಳಲಾರೆ, ನನ್ನ ಮಾತಲ್ಲಿನ ಹೇಳಲಾರೆ. ಲಸ್ಮಕ್ಕುಗೆ ಬಿಸಿ ಬಿಸಿ ಕಜ್ಜಾಯ ಕೊಡ್ತಾರೆ ಅತ್ತೆ ಸೊಸೆ ಸೇರ್ಕೊಂಡು. ನನಗಂತೂ ಖುಷಿಯೋ ಖುಷಿಯೋ. ಇನ್ಯಾಕ್ ತಡ, ಬನ್ನಿ ಲಸ್ಮಕ್ಕು ಹೆಂಗ್ ಬೀಳ್ತವೆ ಕಜ್ಜಾಯ ಅಂತ ನೋಡೋಣ. ನಾನು ಹೋಗ್ತೀನಿ, ನೀವು ಬನ್ನಿ ನೋಡೋಣ. ಹೋಗತ್ತ. ಅಲ್ಲ ಈ ಬಿಸ್ಲೇ ಕಾಯಲ್ಲ. ನೆನ್ನೆ ಸೊಗ್ದಿರೋ ಬಟ್ಟೆ ಇನ್ನ ಆರಿಲ್ಲ. ಹೋಗತ್ತ. ಈ ಬಿಸ್ಲು ಇನ್ನ ಯೋಚನೆಗೆ ಬರುತ್ತೋ ಏನೋ. ಮೋಡ್ ಹಂಗೇನೆ ಮುಚ್ಕೊಂಡ್ ಹಂಗೇನೆ ಮುಗ್ಲು ಕವ್ಕಣೈತಿ. ಇನ್ಯಾವಾಗ ಸೂರ್ಯ ಕಣ್ತರ್ದ್ ನೋಡ್ತಾನೋ ಏನೋ ಭೂಮಿನ. ಸೂರ್ಯ ದೇವ, ಎಲ್ಲಿಗೆ ಹೋಗಿದ್ಯಪ್ಪ? ಬೇಗ ಬಾರಪ್ಪ, ಕಣ್ತೇರ್ದ್ ನೋಡಪ್ಪ. ನಮ್ಮ ಬಟ್ಟೆ ಒಗ್ದಿರೋ ಒಣಗೆ ಇಲ್ಲ. ನಮ್ಗೂನು ಸುಳ್ಸಳಿ ಆದಂಗ ಆಗ್ತೈತೆ. ಒಂದ್ ಸ್ವಲ್ಪ ಕಣ್ತೇರ್ದ್ ನೋಡು, ನಮ್ಮ ಮೈನು ಬೆಚ್ಚಗ್ ಮಾಡಪ್ಪ. ಒಂದ್ ಸ್ವಲ್ಪ ಬೇಗ ಬಂದು. ಭಕ್ತೆ, ನಿನ್ನ ಕೋರಿಕೆಯನ್ನು ಈಡೇರಿಸಲು ನಾನು ಬಂದಿರುವೆ, ನಿನ್ನ ಮೈ ಬಿಸಿ ಮಾಡಲು. ಇದೇನಪ್ಪ ಇದು? ಅಲ್ಲ, ನಾನ್ ಸುಮ್ನೆ ಮಾತಿಗ ಅಂದ್ರೆ ಸೂರ್ಯ ನನ್ ಮಾತು ಕೇಳಿಸ್ಕೊಂಡ್ಬಿಟ್ನಾ? ಏನ ಅತ್ಲಿಂದ ಯಾರೋ ಮಾತಾಡ್ದಂಗ ಆಗ್ತೈತೆ. ಸೂರ್ಯನೇ ಮಾತಾಡ್ತಾ ಇದ್ದಾನ ನನ್ ಮಾತು ಕೇಳಿಸ್ಕೊಂಡು? ಹೌದು ಕಣಮ್ಮ ಲಸ್ಮಕ್ಕ, ನಿನ್ನ ಭಕ್ತಿಗೆ ಮೆಚ್ಚಿ ನಾನೇ ಸೂರ್ಯದೇವ ಮಾತಾಡ್ತಾ ಇದ್ದೀನಿ. ನಿನ್ನ ಮೈ ಬಿಸಿ ಮಾಡಲು ಬಂದಿರುವೆ. ನಿನ್ನಂತ ಸತ್ಯವತಿ ಈ ಭೂಮಿ ಮೇಲೆ ಯಾರೂ ಇಲ್ಲ ಕಣಮ್ಮ. ಅದಕ್ಕಾಗಿ ನಿನ್ನ ಭಕ್ತಿಗೆ ಮೆಚ್ಚಿ ನಾನೇ ಬಂದಿರುವೆ. ಅಯ್ಯಯ್ಯೋ, ಇದೇನಿದು? ಸೂರ್ಯದೇವ ನಿಜವಾಗ್ಲೂ ನನ್ ಮಾತು ಕೇಳಿಸ್ಕೊಂಡು ಮಾತಾಡ್ತಾ ಇದ್ದಾನ? ಏನ್ ನನಗೆ ಆಶ್ಚರ್ಯ ಆಗ್ತೈತಲ್ಲ. ನಾನು ಅಷ್ಟೊಂದು ಸತ್ಯವತಿನ? ಸೂರ್ಯದೇವ, ನೀನಾದ್ರೂ ನಾನ್ ಸತ್ಯವತಿ ಅಂತ ಒಪ್ಕೊಂಡಲ್ಲಪ್ಪ. ನಮ್ಮೂರಲ್ಲಿ ನನ್ ಮಕ್ಳು ನಾನ್ ಸತ್ಯವತಿ ಅಂತ ಹೇಳಿದ್ರೆ ಯಾರು ಒಪ್ಕೊಂತಿರ್ಲಿಲ್ಲ. ಎಲ್ಲರೂ ನನ್ನ ಫಿಟ್ಟಿಂಗ್ ಲಸ್ಮಕ್ಕ ಅಂಬರು. ನೀನು ಒಬ್ನೇ ಸತ್ಯವತಿ ಅಂತ ಹೇಳಿದ್ದು. ನೀನ್ ಎಲ್ಲಿದೀಯಪ್ಪ? ನೀನ್ ನೋಡೋ ಭಾಗ್ಯ ಕರುಣಿಸು ಆದಷ್ಟು ಬೇಗ ನನಗೆ. ಎಲ್ಲಿದೀಯಾ? ನನ್ ಕಣ್ಮುಂದೆ ಬಾರಪ್ಪ ಸೂರ್ಯದೇವ. ಭಕ್ತೆ, ಅಲ್ಲಿ ಇಲ್ಲಿ ಯಾಕೆ ಹುಡುಕ್ತಾ ಇದೀಯಾ? ನಾನ್ ನಿನ್ ಹಿಂದೆನೇ ಇರುವೆ. ಒಂದ್ ಸಾರಿ ತಿರುಗಿ ನೋಡು, ನನ್ನ ದರ್ಶನ ಭಾಗ್ಯ ನಿನಗೆ ಸಿಗುವುದು. ಅಯ್ಯಯ್ಯೋ, ಸೂರ್ಯದೇವ ನಿಜವಾಗ್ಲೂ ನಾನು ಹಿಂದೆ ನಿಂತಿದ್ದಾನ? ಸೂರ್ಯ ಭಗವಂತ, ನಾನೇ ಪುಣ್ಯವಂತ ಕಣಯ್ಯ. ನನ್ ಮನೆ ತನಕ ನಿನ್ನ ಕರೆಸ್ಕೊಂಡಿದೀನಿ ಅಂದ್ರೆ ನಾನೆಷ್ಟು ಸತ್ಯವತಿ ಅಂತ ನನಗೆ ಹೆಮ್ಮೆ ಆಗ್ತಾ ಇದೆ. ಭಕ್ತೆ, ನೀನು ಸಮಯ ವ್ಯರ್ಥ ಮಾಡಬೇಡ, ತಿರುಗಿ ನನ್ನನ್ನೊಮ್ಮೆ ನೋಡು. ಅಯ್ಯಯ್ಯೋ, ಇವ್ರು ಯಾರು ಬಂದ್ ನಿಂತಿದ್ದಾರೆ? ನಾನ್ ಸೂರ್ಯದೇವನೇ ಬಂದ ಅಂತ ನಾನ್ ಅನ್ಕೊಂತಾ ಇದೀನಿ. ಯಾಕ ಗೌರಕ್ಕಯ್ಯ, ನೀನು ಇಷ್ಟೊತ್ತು ಮಾತಾಡಿದ್ದು? ಇಲ್ಲ, ನೀನು ಬಹಳ ಸತ್ಯವತಿ ನೋಡು. ಅಕ್ಕೇನೆ ಸೂರ್ಯದೇವ ಆಕಾಶದಿಂದ ಇಳಿದು ಬಂದವನೆ ನಿಮ್ಮ ಅಂತಕ್ಕೆ. ಸತ್ಯವತಿ ಅಂತ ಇವಳು. ಏನ್ ಗೌರಕ್ಕಯ್ಯ, ನೀನಂತೂ ತಮಾಷೆ ಮಾಡ್ತೀಯಮ್ಮ. ನಾನ್ ನಿಜವಾಗ್ಲೂ ಸೂರ್ಯದೇವ ಬಂದ್ಬಿಟ್ನೇನೋ ಅಂದ್ಕೊಂಡೆ ನೀನ್ ಮಾತಾಡಿದ್ ಕೇಳಿಸ್ಕೊಂಡು. ನೀನೇ ಯಾಕೆ ಬಂದಿದ್ದು ಮಂತಕ್ಕೆ? ಯಾಕೂ ಇಲ್ಲ, ನೀನ್ ಯಾಕ ಚಳಿ ಚಳಿ ಆಗ್ತೈತೆ ಅಂತಿದ್ದಲ್ಲ, ಅಕ್ಕೆ ನಿನ್ ಮೈ ಒಂದಿಟ ಬಿಸಿ ಮಾಡೋಣ ಅಂತ ಬಂದಿದೀವಿ.
ಇದ್ಯಾಕಕ್ಕ ಹಿಂಗಂತೀಯ? ನಾನೇ ಅವಾಗ ಹೇಳ್ದೆ ನನಗೆ ಚಳಿ ಅಂತಾನ. ಅದು ಅಲ್ದೇನೆ ನೀವ್ ಹೆಂಗ್ ಬಿಸಿ ಮಾಡ್ತೀರಾ ನನ್ ಮೈನ? ನೀನೇನ್ ಸೂರ್ಯನೇ? ಸೂರ್ಯನ್ ತರ ಮಾತಾಡ್ದಿರ್ಕೇನೆ ಸೂರ್ಯ ದೇವ ಆಗ್ತೀಯ ನೀನು. ಹ್ಞೂ ಕಣಕ, ಇವಾಗ ನೋಡ್ತಾ ಇರು, ನಾನು ನಮ್ಮ ಅತ್ತೆ ಸೇರ್ಕೊಂಡು ನಿನ್ ಮೈ ಹೆಂಗ್ ಬಿಸಿ ಮಾಡ್ತೀವಿ ಅಂತಾನ. ಅತ್ತೆ ಇನ್ಯಾಕ್ ಸುಮ್ನೆ ನಿಂತಿದ್ಯಾ? ನಡಿ ಹಿಡ್ಕ ನಡಿ, ಅವಳನ್ನ ಸರಿಯಾಗಿ ಬಿಸಿ ಮಾಡೋಣ. ಇದ್ಯಾಕಕ್ಕ ಇದ್ಕಿದಂಗೆ ಹಿಂಗ್ ಬಂದು ಅತ್ತೆ ಸೊಸೆನು ನನಗಂಗೆ ಏರಿಕ್ತಾ ಇದ್ದೀರಾ? ನಾನೇನ್ ಮಾಡ್ದೆ ಅಂತ ಕೆಲ್ಸನ? ಬಿಡ್ರಿ ನೀವು ಪಾತ್ಲು. ಆಹಾ, ಇಲ್ಲ ಸ್ಮಕ್ಕುಗೆ ಅತ್ತೆ ಸೊಸೆ ಸೇರ್ಕೊಂಡು ಬಿಸಿ ಬಿಸಿ ಕಜ್ಜಾಯ ಕೊಡ್ತಾ ಇರೋ ದೃಶ್ಯ ನೋಡ್ತಾ ಇದ್ರೆ ಕಣ್ಣಿಗಂಗೆ ಆನಂದವೋ ಆನಂದ. ಆಹಾ, ನಾನೇ ಪುಣ್ಯವತಿ, ನಾನೇ ಭಾಗ್ಯವತಿ. ಅಯ್ಯೋ ಯಪ್ಪ, ನನ್ ಸೊಂಟ ಬಿದ್ದೋತು. ಈ ಅತ್ತೆ ಸೊಸೆ ಸೇರ್ಕೊಂಡು ನನ್ ಸಾಯಿಸ್ಬಿಡ್ತಾರೆ ಇವತ್ತು. ಯಾಕಂತ ಏಳನ ಹೊಡೀರಿ, ಸುಮ್ನೆ ಹಿಂಗ್ ಇಟ್ಕಿದ್ದಂಗೆ ಹಿಂಗ್ ಬಂದು ಹಿಂಗೆ ನಾಯರಿ ಪೇಯರಿ ಇಕ್ಕಿರಿ, ನಾನು ಏನ್ ಅನ್ಕೋಬೇಕು? ಅಯ್ಯಯ್ಯೋ ಪಾಪ, ಲಸ್ಮಕ್ಕುಗೆ ಹೆಂಗ್ ಒದೆ ಕೊಡ್ತಾ ಇದಾರೆ ಇವ್ರು. ಅಯ್ಯೋ ಯಾಕಮ್ಮ ಗೌರಮ್ಮ, ಇಬ್ರು ಸೇರ್ಕೊಂಡು ಹಿಂಗ್ ಹೋಯ್ತಾ ಇದೀರ? ಲಸ್ಮಕ್ಕ ಏನ್ ಮಾಡಿಳ ಅಂತದವಳು? ಯಾಕ ಗುಂಡಕಾಯ ಬಿಡಿಸ್ಕೊಳಕ ನನ್ ಸಾಯಿಸ್ಬಿಡ್ತಾರ ಇವತ್ತು ಅತ್ತೆ ಸೊಸೆ ಸೇರ್ಕೊಂಡು. ಅಲ್ಲ ನೋಡು, ಇದ್ಕಿಂದಂಗೆ ಬಂದ್ ಹಂಗೇನೆ ಏರಿಕ್ತಾ ಇದಾರ ನನಗೆ. ನೀನನ ಹೇಳು ಇವ್ರಿಗೆ ಒಂದಿಟ. ನಾನು ಹೇಳ್ಬೇಕಂತ ಇವ್ರಿಗೆ ಅಲ್ಲ ಲಸ್ಮಕ್ಕ ಗೊತ್ತೇ ಇಲ್ಲ ನಾನು ಹೇಳಿರೋದಕ್ಕೆ ಮತ್ತೀಗ ಹಿಂಗೆ ನಾಯಿಗೆ ಏರಿಕ್ತಂಗೆ ಏರಿಕ್ತಿರೋದು ಅತ್ತೆ ಸೊಸೆ ಅಂತಾನ. ಬಿಡ್ರಮ್ಮಣಿ ಸಾಕು, ಸಾಕು, ಆಮೇಲೆ ಸತ್ಕಿ ತೋಳ ಲಸ್ಮಕ್ಕ ಬಿಡ್ರೆ ಸಾಕು. ಸುಮ್ನಿರೆ ಗುಂಡಮ್ಮ, ನೀನು ಇವಳು ಇಸ್ಕೊಂಡ್ ಬರಕ್ ಹೋಗ್ಬೇಡ. ಇಂತಾಳೆ ಊರಾಗಿದ್ರೆ ಅಷ್ಟೇನೆ, ಯಾರು ನೆಮ್ಮದಿಯಾಗಿರಕ್ಕಾಗಲ್ಲ. ಎಲ್ಲಾರ್ಗು ಫಿಟ್ಟಿಂಗ್ ಇಟ್ಟು ಜಗಳ ಆಡ ಮಾಡ್ತಾಳ ಅಷ್ಟೇ ಮನೆಗೆಲ್ಲನ. ಹೋಗ್ಲಿ ಬಿಡಾಕತ್ತ, ಏನ್ ಮಾಡಕ್ಕಾಗುತ್ತೆ? ಅವಳಿಗೊಂದಿಟ್ಟು ಬುದ್ಧಿ ಕಮ್ಮಿ, ಅದಕ್ಕೆ ಯಾತ ಏಳ್ಕೆ ಮುಂದೇವಳು ಅಷ್ಟೇನೆ, ಇಲ್ಲುದ್ದೆಲ್ಲನ. ಯಾಕ ಗುಂಡಕಾಯ, ನೀನ್ ಹೇಳ್ತಾ ಇದೀಯ ಅಂತನ ಬಿಟ್ಟು ಹೋಗ್ತಾ ಇದೀವಿ ಈ ಲಸ್ಮಕ್ಕುನ. ಇಲ್ದಿದ್ರೆ ಏನಿಲ್ಲ, ಇಲ್ಲೇ ಊಟ ಹಾಕ್ಬಿಡ್ತಿದ್ವಿ ಗುಂಡಿ ತೋಡಿ ಇವಳನ್ನ ಇವತ್ತು. ನಡಿಯತ್ತೆ ಸಾಕು, ಹೋಗೋಣ ಇವತ್ತಿಗೆ. ಇನ್ನೊಂದ್ ದಿವ್ಸ ಯಾತನ ಹೇಳ್ಕೊಂಬರ್ಲಿ ಹಿಂಗೇನೆ ಸುಳ್ಳ ಅವತ್ತೈತೆ ಇವಳಿಗೆ ಇನ್ನನ. ಇವತ್ತಿನ್ನ ಸ್ಯಾಂಪಲ್ ತೋರ್ಸಿದ್ವಿ, ಇನ್ನೊಂದ್ ದಿವ್ಸ ಏನಾನ ಹಿಂಗೆ ಹೇಳ್ಕೊಂಬರ್ಲಿ, ಅವಾಗೈತೆ ಮಾರಿ ಹಬ್ಬ. ಸರಿ ನಡಿಯಮ್ಮ ಹೋಗೋಣ. ಇವತ್ತು ಈ ಗುಂಡಂ ಬಂದು ಬಚಾ ಮಾಡಳಿ ಲಸ್ಮಕ್ಕನ, ಇಲ್ದಿದ್ರೆ ಏನಿಲ್ಲ ಇವಳನ್ನ ಇಲ್ಲೇ ಸಿಗುದು ತ್ವಾಣ ಕಟ್ಬಿಡ್ತಿದ್ದೆ ಬಾಗ್ಲಿಗೆ. ಲಸ್ಮಕ್ಕ ಎದ್ದಾಳಮಣಿ, ಹೋದ್ರೆ ಎದ್ದಾಳು. ಯಾಕ ಹೋದ್ರೇನಕ? ಯಪ್ಪ, ನನ್ ಸೊಂಟಂಗೇನೆ ಮುರಿದೋದಂಗಾತು. ಎತ್ತಾಕ ಅವನಿಟ್ ಕೈ ಹಿಡ್ಕೊಂಡು ನನ್ಗೆ ಎದ್ದಳಕ್ಕೂ ಆಗ್ತಿಲ್ಲ. ಹಂಗಿಕ್ಕವ್ರೆ ನಾಯಿಗಿಕ್ದಂಗ ಅವ್ರು. ಹೆಂಗೈತೆ ನನ್ ಏಟು? ಯಾಕ ಏನ್ ನೋಡ್ತಾ ಇದ್ಯಾ? ಕಾತ್ಲಾಗ ತಿರ್ಕೊಂಡು ಒಂದಿಟ್ ಕೈ ಹಿಡ್ಕೊಂಡು ಎದ್ದಾಳ್ಸಕ ನನ್ನ ಮ್ಯಾಕೆ. ಸರಿ ಸರಿ, ನನ್ ಕೈ ಹಿಡ್ಕೊಂಡು ನಿಧಾನಕ್ಕೆ ಎದ್ದಾಳು. ಅಲ್ಲ ಕಣ್ಗುಂಡಕಯ್ಯ, ಈ ಗೌರಮ್ಮನ ಸೊಸೆಗೆ ತಿಕ್ಕಿಕ್ ಹಿಡ್ದೈತೆ ಹೆಂಗೆ? ಅಲ್ಲ ನಾನು ಇಟ್ಕಿದಂಗೆ ಬಂದ್ ಹಂಗೇನೆ ಇಬ್ರು ನಾಯಿಗಿಕ್ದಂಗೆ ಇಕ್ಕಿರಲ್ಲಕ, ಯಾಕೆ ಅಂತಾನು ಹೇಳಿಲ್ಲ ನಿನ್ಗೆ? ನನಗೆ ಗೊತ್ತೇ ಯಾಕೆ ಅಂತಾನ? ನನ್ಗೆಲ್ ಗೊತ್ತೈತೆ? ನನ್ಗೇನ್ ಹೇಳಿರಿ? ಅದ್ ಯಾತ ಹೇಳಿರಲ್ಲ, ಯಾತ ಇಲ್ಲುದ್ದೆಲ್ಲ ಹೇಳ್ಕೊಂಡ್ ಬಂದಿದ್ಯಾ ಊರಾಗೆ ಅಂತಾನ. ನೀನ್ ಯಾತ ಹೇಳಿದ್ಯಾ ಯೋನ? ಅವ್ರೇನ್ ಹೇಳಿರಿ ಇಂಥದ್ ಹೇಳಿದ್ಯಾ ಅಂತಾನ? ಸರಿ ಕಣಕ, ನನಗೆ ನಿಂತ್ಕಮಕ್ ಆಗ್ತಿಲ್ಲ. ಹೋಗಿ ಒಂದ್ ಕ್ಷಣ ಹೊತ್ತು ಆ ವಿಕ್ಸ್ ತಿಕ್ಕೊಂಡು ಸೊಂಟಕ್ಕೆ ಮನಿಕೆ ಅಂತೀನಿ. ಸರಿ ಸರಿ ಹೋಗಮ್ಮ, ಒಬ್ರಲ್ಲ ಅಂತ ಹೇಳಿ ಇಬ್ರಿಕ್ಕೆ ಇದಾರೆ ಸರಿಯಾಗಿ. ನೀನ್ ನಿಂತ್ಕಮಕ್ಕೂ ಆಗ್ತಿಲ್ಲ ನಿನ್ ಕೈಲಿ. ಹೋಗು, ಒಂದಿಟ್ಟು ವಿಕ್ಸ ಯಾತನ ಸೊಂಟಕ್ಕೂ ಕೈಗೂ ಕಾಲ್ಗೂ ಎಲ್ಲನ ತಿಕ್ಕೊಂಡು ಒಂದ್ ಕ್ಷಣ ಹೊತ್ತು ಮನಿಕೆ ಹೋಗು. ಹೆಂಗೋ ನೀನ್ ಬಂದು ನಾನು ಕಾಪಾಡ್ದೆ ಕಣಕ, ನಿನ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ ಹೋಗೆ, ನಾನ್ ಸೆನ್ಸ್ ಏನಿಲ್ಲ ಅಂದ್ರು ಒಂದ್ ವಾರ 15 ದಿವಸ ಈ ಲಸ್ಮಕ್ಕ ಎದ್ದಳೋದಿಲ್ಲ ಮ್ಯಾಕೆ. ಈ ಗುಂಡಜ್ಜಿ ಏಟು ಹಂಗೆ ಇರುತ್ತೆ. ಈ ಗುಂಡಜ್ಜಿ ತಂಟೆಗೆ ಬಂದ್ರೆ ಹಿಂಗೆ ಆಗೋದು ಯಾರ್ಗನಾತು. ಓಕೆ ಕಣ್ರಪ್ಪ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದೀವಿ. ಎಲ್ಲರೂ ತಪ್ಪದೆ ಲೈಕ್ ಮಾಡಿ ನಮ್ಮ ವಿಡಿಯೋನ. ಹಾಗೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರುಗಳಿಗೆ, ನಿಮ್ಮ ಆಪ್ತರಿಗೆ ನಮ್ಮ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಅವರು ನಮ್ಮ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಲಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತೇಳಿ ಕೇಳಿಕೊಂಡು ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.